ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸು, ಹಿಂದಿನ ತರಗತಿಯಲ್ಲಿ ನಾನು ಸ್ವಲ್ಪ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ ಅಲ್ಲಿ ಇಂಟ್ರಪ್ಷನ್ ಬರಲಿಕ್ಕೆ ಹೋಗಿ ನನಗೆ ಮಧ್ಯದಲ್ಲಿ ಎಂಡ್ ಮಾಡಿದ್ದೇನೆ. ನಾನು ಮಧ್ಯದಲ್ಲಿ ಅಂತ ಹೇಳಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನನ್ನು ಹೇಳಿದ್ದೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಹೇಳ್ತಾ ಇದ್ದೆ. ಆವಾಗ ಸ್ವಲ್ಪ ಹೋಗ್ತಾ ಅದೇನು ಬಿಕಾಸ್ ಆಫ್ ಇಂಟರ್ನೆಟ್ ಪ್ರಾಬ್ಲಮ್ ಅಂತ ಅಂದ್ಕೊಳ್ತೇನೆ. ಸೊ ಸ್ಟ್ರೀಮಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ನಾನು ಅದಕ್ಕೆ ಅಲ್ಲಿಗೆ ಕಟ್ ಮಾಡಿದ್ದೇನೆ. ಓಕೆ, ಅಂದರೆ ಏನಿಲ್ಲ, ಎಕ್ಸೋಥರ್ಮಿಕ್ ಒಂದು ರಿಯಾಕ್ಷನ್ ಒಂದು ಹೇಳಬೇಕಿತ್ತು, ಅದನ್ನು ನಾನು ಹೇಳಿರಲಿಲ್ಲ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಪ್ರೊಡ್ಯೂಸ್ಡ್. ಆಯಿತಾ, ಹೀಟ್ ಪ್ರೊಡ್ಯೂಸ್ ಆದರೆ ಅದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಕಾರ್ಬನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತಲ್ಲ, ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ ಸ್ಟೂಡೆಂಟ್ಸ್. ಆಯಿತಾ, ಅದಾದ ನಂತರ ನಾನು ಅಲ್ಲೊಂದು ಇದನ್ನು ಮಾಡಬೇಕಿತ್ತು, ಯಾವುದನ್ನು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್. ಅದು ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ, ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಅದೊಂದು ಎಕ್ಸಾಂಪಲ್ ಕೊಡ್ತೇನೆ, ಮತ್ತು ಇದನ್ನು ಕಂಟಿನ್ಯೂ ಮಾಡ್ತೇನೆ ಸ್ಟೂಡೆಂಟ್ಸ್. ಆಯಿತಾ, ಅದು ಏನು ಗೊತ್ತುಂಟು, ಆ್ಯಕ್ಚುಲಿ Fe ಐರನ್ ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ, ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಆವಾಗ ಏನು ಕೊಡುತ್ತೆ ನಿಮಗೆ, ಇದನ್ನು ಫೆರಿಕ್ ಆಕ್ಸೈಡ್ ಅಂತ ಕರೀತಾರೆ, ವಿತ್ ಹೈಡ್ರೋಜನ್ ಗ್ಯಾಸಸ್ ಲಿಬರೇಟೆಡ್. ಆಯಿತಾ, ಇದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೇನೆ ಸ್ಟೂಡೆಂಟ್ಸ್. ಏನು ಮಾಡಬೇಕಂತ ಕೇಳಿದ್ರೆ, ನೀವು ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಏನಿದೆ, Fe ಇದೆ, ಹೈಡ್ರೋಜನ್ ಇದೆ, ಮತ್ತೇನಿದೆ, ಆಕ್ಸಿಜನ್ ಇದೆ. ಪ್ರಾಡಕ್ಟ್ ಸೈಡಲ್ಲೂ ಅದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಎಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಏನಿದೆ ಸೇಮ್ ಅನ್ನೋದು ಪ್ರಾಡಕ್ಟ್ ಸೈಡಲ್ಲೂ ಇರುತ್ತೆ. ಓಕೆ, ಇಲ್ಲಿ ಐರನ್ 1 ಇದೆ, ಇಲ್ಲೂ 1 ಇದೆ, ಏನೂ ಇಲ್ಲ ಅಂದರೆ 1 ಅಂತ ಮೀನಿಂಗ್ ಸ್ಟೂಡೆಂಟ್. 1 × 1 ಏನಾಗುತ್ತೆ, 1. ಓಕೆ, ಹೈಡ್ರೋಜನ್ ಎಷ್ಟಿದೆ ನೋಡಿ, ಇಲ್ಲಿ 1 ಇದೆ, 1 × 2 ಏನಾಗುತ್ತೆ, 2. ಆಕ್ಸಿಜನ್ ಎಷ್ಟಿದೆ, ಇಲ್ಲಿ 1 ಇದೆ, ಇದೇ 1 ಅನ್ನೋದು ಈ ಆಕ್ಸಿಜನಿಗೆ ಆಗುತ್ತೆ, 1 × 1 ಏನಾಗುತ್ತೆ, 1. ಓಕೆ, ಐರನ್ನ ನೋಡಿ, ಇಲ್ಲಿ 1 ಇದೆ, 1 × 3 ಏನಾಗುತ್ತೆ, 3 ಆಗುತ್ತೆ. ಹೈಡ್ರೋಜನ್ನ ನೋಡಿ, ಇಲ್ಲಿ 1 ಇದೆ, 1 × 2 ಏನಾಗುತ್ತೆ, 2 ಆಗುತ್ತೆ. ಆಕ್ಸಿಜನ್ ನೋಡಿ, 1 × 4 ಆಗುತ್ತೆ. ಈಗ ನೋಡಿ, ಹೈಡ್ರೋಜನ್ ಇಸ್ ಬ್ಯಾಲೆನ್ಸ್ಡ್ ಆಲ್ರೆಡಿ, ಆಕ್ಸಿಜನ್ ಮತ್ತು ಐರನ್ ಅನ್ನೋದು ಬ್ಯಾಲೆನ್ಸ್ ಆಗಿಲ್ಲ, ಸರಿಯಾ? ಈಗ ಏನು ಮಾಡೋಣ ಅಂತ ಕೇಳಿದ್ರೆ, ಬ್ಯಾಲೆನ್ಸ್ ಮಾಡುವಾಗ ಫಸ್ಟ್ ನೀವು ರಿಯಾಕ್ಟೆಂಟ್ ಸೈಡಿಂದ ಬನ್ನಿ ಸ್ಟೂಡೆಂಟ್. ರಿಯಾಕ್ಟೆಂಟ್ ಸೈಡಲ್ಲಿ ರಿಯಾಕ್ಟೆಂಟ್ ಸೈಡ್ನ ಐರನ್ ನೋಡಿ 1 ಇದೆ, ಪ್ರಾಡಕ್ಟ್ ಸೈಡ್ನ ಐರನ್ ಎಷ್ಟಿದೆ, 3 ಇದೆ. ಹಾಗಾದರೆ ಇಲ್ಲಿ 1ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದರೆ 3 ಆಗುತ್ತೆ, 1ಗೆ 3ಇಂದ ಮಲ್ಟಿಪ್ಲೈ ಮಾಡೋದು ಸ್ಟೂಡೆಂಟ್ಸ್, 3 × 1 3 ಅಲ್ವಾ? ಹಾಗಾದರೆ ಐರನ್ ಎರಡು ಕಡೆ ಬ್ಯಾಲೆನ್ಸ್ ಆಗಿಲ್ವಾ? ಓಕೆ, ಹೈಡ್ರೋಜನ್ ನೋಡಿ, ಇಲ್ಲೂ 1 × 2 ಇದೆ, ಇಲ್ಲೂ ಹೈಡ್ರೋಜನ್ 1 × 2 ಇದೆ, ಇಟ್ ಈಸ್ ಆಲ್ರೆಡಿ ಬ್ಯಾಲೆನ್ಸ್ಡ್, ಫೈನ್. ಈಗ ಆಕ್ಸಿಜನ್ ನೋಡೋಣ, 1 × 1 ಇದೆ, ಬಟ್ ಆಕ್ಸಿಜನ್ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ, 4 ಇದೆ. ಹಾಗಾದರೆ ಇಲ್ಲಿ 4 ಆಗಬೇಕಂದ್ರೆ ಈ 1ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, 4ಇಂದ ಮಲ್ಟಿಪ್ಲೈ ಮಾಡಬೇಕು. ಆ 4ನ ಯಾವತ್ತು ಇಲ್ಲಿ ಬರೀಬೇಕು ಸ್ಟೂಡೆಂಟ್, ಆಮೇಲೆ ಇಲ್ಲಿ ಬರೆಯೋದಲ್ಲ ನೀವು. 4 × 1 ಎಷ್ಟಾಗುತ್ತೆ, 4 ಆಗುತ್ತೆ. ಓಕೆ, ಎರಡು ಬ್ಯಾಲೆನ್ಸ್ ಆಯಿತು. ಒಂದು ಸತಿ ಬ್ಯಾಲೆನ್ಸ್ ಆದಮೇಲೆ ಬ್ಯಾಲೆನ್ಸ್ ಆಗಿದೆ ಇಲ್ಲೂ ಅಂತ ಪುನಃ ಒಂದು ಸತಿ ರೀಚೆಕ್ ಮಾಡಿ. ಯಾಕಂದರೆ ಐರನ್ ನೋಡಿ 3 × 1 3, ಓಕೆ ಫೈನ್. ಪ್ರಾಡಕ್ಟ್ ಸೈಡಲ್ಲಿ ನೋಡಿ, ಐರನ್ ನೋಡಿ 1 × 3, ಓಕೆ 3, ಸರಿ. ಹೈಡ್ರೋಜನ್ ನೋಡಿ 4 × 2 ಎಷ್ಟಾಯಿತು, 8 ಆಯಿತು ಅಲ್ವಾ? ಚೇಂಜ್ ಆಗಿದೆ, ಬಟ್ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 2ನೇ ಇದು ಇರೋದಲ್ವ ಪ್ರಾಡಕ್ಟ್ ಸೈಡಲ್ಲಿ. ಹಾಗಾದರೆ 2ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದರೆ 8 ಆಗುತ್ತೆ, 2ಗೆ 4ಇಂದ ಮಲ್ಟಿಪ್ಲೈ ಮಾಡಿದರೆ 8 ಆಗುತ್ತಲ್ವಾ? 4 × 2 8 ಅಲ್ವಾ? ಸೊ 4 ತೊಗೊಂಡಿದ್ದೇನೆ, 4 2 8, ಬ್ಯಾಲೆನ್ಸ್ ಆಯಿತಾ? ಆಕ್ಸಿಜನ್ ನೋಡಿ 4 × 1 4, ರೈಟ್. ಆಕ್ಸಿಜನ್ ಇಲ್ಲಿ ನೋಡಿ 1 × 4 4, ರೈಟ್. ಸೊ ಯಾವತ್ತು ಸ್ಟೂಡೆಂಟ್ಸ್ ಬ್ಯಾಲೆನ್ಸ್ ಮಾಡುವಾಗ ನೀವು ನಂಬರ್ನ ಎದುರುಗಡೆ ಬರಿಬೇಕು, ಬಿಟ್ಟರೆ ಇಲ್ಲಿ ಕೆಳಗಡೆನೆಲ್ಲ ನೀವು ಬರಲಿಕ್ಕೆ ಆಗೋದಿಲ್ಲ, ಆಯಿತಾ? ಸೊ ಇದು ಬ್ಯಾಲೆನ್ಸ್ಡ್, ಆಯಿತಾ? ಇದು ಬ್ಯಾಲೆನ್ಸ್ ಇನ್ ದ ಕೆಮಿಕಲ್ ಈಕ್ವೇಷನ್. ಅದು ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೆ ಆ್ಯಕ್ಚುಲಿ, ಬಿಕಾಸ್ ಆಫ್ ಸಮ್ ಇಂಟರಪ್ಷನ್ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ನಾನು ಅದಕ್ಕೆ ಅದನ್ನು ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೇನೆ, ಡೋಂಟ್ ಮೈಂಡ್. ಈಗ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಸ್ಟೂಡೆಂಟ್. ಇವತ್ತು ಈ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೇನೆ ಕೇಳಿದರೆ, ಟೈಪ್ಸ್ ಆಫ್ ರಿಯಾಕ್ಷನಿಗೆ ಹೋಗ್ತಾ ಇದ್ದೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಟೈಪ್ಸ್ ಆಫ್ ರಿಯಾಕ್ಷನ್, ಆಯಿತಾ? 1 ಸೆಕೆಂಡ್. ಟೈಪ್ಸ್ ಆಫ್ ರಿಯಾಕ್ಷನಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ನಿಮ್ಗೆ ಇದೆಲ್ಲ ಆಯ್ತಲ್ಲ, ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಇದೆಲ್ಲದನ್ನು ನಾನು ಮಾಡಿದ್ದೇನೆ. ಇದು ಅರ್ಥ ಆಗಿದೆ ಅಂತ ನೋಡ್ತೇನೆ ನಿಮ್ಗೆ, ಇದೆಲ್ಲ ಇದಕ್ಕಿಂತ ಜಾಸ್ತಿನೇ ಮಾಡಿದ್ದೇನೆ ನಾನು. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಓಕೆ, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಏನೆಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ. ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೇನೆ. ಕಂಬರ್ಷನ್ ಆಗುತ್ತೆ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಡೈಜೆಷನ್ ಆಗುತ್ತೆ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ನು. ನಮ್ಮ ಫೋಟೋಸಿಂಥಸಿಸ್ ಆಗುತ್ತೆ, ನಮ್ಮ ನೇಚರಲ್ಲಿ ಎನ್ವೈರ್ಮೆಂಟಲ್ಲಿ ಪ್ಲಾಂಟ್ಸ್ಗಳು ಫೋಟೋಸಿಂಥಸಿಸನ್ನು ಮಾಡುತ್ತೆ, ಅದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್. ಇದ್ರ ಬಗ್ಗೆ ಹೇಳಿದ್ದೆ, ಆಯಿತಾ? ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಯಾವುದೆಲ್ಲ ಬರುತ್ತೆ, ಕೆಮಿಕಲ್ ರಿಯಾಕ್ಷನನ್ನು ಟೋಟಲಿ ಏನೆಲ್ಲ ಡಿವೈಡ್ ಮಾಡ್ತಾರೆ ಕೇಳಿದ್ರೆ, ಟೋಟಲ್ 5 ಟೈಪ್ಸ್ ಕೆಮಿಕಲ್ ರಿಯಾಕ್ಷನ್ ಇದೆ ಸ್ಟೂಡೆಂಟ್ಸ್. ಒಂದು ಕಾಂಬಿನೇಷನ್ ರಿಯಾಕ್ಷನ್, ಸೆಕೆಂಡ್ ಒನ್ ಡಿಕಂಪೋಸಿಷನ್ ರಿಯಾಕ್ಷನ್, ಥರ್ಡ್ ಒನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಫೋರ್ತ್ ಒನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಫಿಫ್ತ್ ಒನ್ ನಿಮ್ಮ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್. ಓಕೆ, 5 ರಿಯಾಕ್ಷನ್ ಹೇಳ್ತಾರೆ. ಫಸ್ಟ್ ಒನ್ ಈಸ್ ಅ ಕಾಂಬಿನೇಷನ್ ರಿಯಾಕ್ಷನ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅ decomposition reaction. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಒನ್ ಇಸ್ ಅ decomposition reaction and the third one is a displacement reaction and the fourth one is a double displacement reaction. Fifth one is a that is oxidation and reduction. Okay, so ನಿಮ್ಗೆ ಈಗ ನಾನು ಡಿಸ್ಪ್ಲೇಸ್ಮೆಂಟ್ ಐ ಮೀನ್ ಟು ಸೇ ಕಾಂಬಿನೇಷನ್ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗದಿದ್ರೆ ಅರ್ಥ ಆಗದಿದ್ರೆ ಕೇಳಿ ನನ್ನ ಹತ್ರ, ನನ್ನ ಮೆಸೇಜ್ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ. ಕಾಂಬಿನೇಷನ್ ರಿಯಾಕ್ಷನ್ ಆಯಿತಾ.
ಈಗ ಇದೇನಿದು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದರೆ ಕಾಂಬಿನೇಷನ್ ಕಂಬೈನ್ ಇಂಗ್ಲೀಷ್ ಹೆಸರಲ್ಲೇ ಇದೆ ನೋಡಿ ಕಂಬೈನ್ ಆಗುತ್ತೆ. ಏನು ಕಂಬೈನ್ ಆಗುತ್ತೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿದರೆ 2 or more ಸಬ್ಸ್ಟೆನ್ಸಸ್ ಅಂದರೆ ನೋಡಿ 2 ಅಥವಾ 2ಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸಸ್ ರಿಯಾಕ್ಟ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್ ಅಂದರೆ 2 ಅಥವಾ 2ಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸ್ಗಳು ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಒಂದು ಪ್ರಾಡಕ್ಟನ್ನು ಕೊಡುತ್ತೆ. ಅದನ್ನ ಏನಂತ ಕರೀತಾರೆ ಕಾಂಬಿನೇಷನ್ ರಿಯಾಕ್ಷನ್. ಕಂಬೈನ್ ಆಗ್ತಾ ಇದೆ ಸಿಂಪಲ್ ಕಾಂಬಿನೇಷನ್ ರಿಯಾಕ್ಷನ್. ಇಟ್ ಈಸ್ 2 or more ಸಬ್ಸ್ಟೆನ್ಸಸ್ ರಿಯಾಕ್ಟ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್ ಅಂದರೆ ನಿಮ್ಮ ರಿಯಾಕ್ಟೆಂಟ್ ಸೈಡಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸ್ಗಳು ಇರುತ್ತೆ. ಇಲ್ಲಿ ನೋಡಿ ವಾಟರ್ ಇದೆ ಪ್ಲಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆ, ಕರೆಕ್ಟಾ? ಇದು ಆ್ಯಕ್ಚುಲಿ ಇದು ಹೀಗಾಗೋದಿಲ್ಲ. ಐ ಮೀನ್ ಟು ಸೇ ರಿಯಾಕ್ಟೆಂಟ್ ಸೈಡ್ ಇದು ಸ್ಟೂಡೆಂಟ್ಸ್ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ವಾಟರ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅನ್ನೋದು ಪ್ರಾಡಕ್ಟ್ ಆ್ಯಕ್ಚುಲಿ, ಯಾಕಂದರೆ ಸ್ಲೇಕೆಡ್ ಲೈಮ್ ಅಲ್ಲ. ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೋದು ಅಥವಾ ಅದನ್ನು ನಾವೇನಂತ ಕರಿತೇವೆ ಲೈಮ್ ವಾಟರ್ ಅಂತ ಕರಿತೇವೆ. ಲೈಮ್ ವಾಟರ್ ಅನ್ನೋದು ಕ್ವಿಕ್ ಲೈಮ್ ಅನ್ನೋದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಸ್ಲೇಕೆಡ್ ಲೈಮ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇದು ಆಯಿತಾ ರಿಯಾಕ್ಟೆಂಟ್ ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ಇದೆ ಸ್ಟೂಡೆಂಟ್ಸು. ಕ್ಯಾಲ್ಶಿಯಂ ಆಕ್ಸೈಡ್ನ ಏನಂತ ಕರೀತಾರೆ ಕ್ವಿಕ್ ಲೈಮ್. ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಏನು ಸಿಗುತ್ತೆ ನಿಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ OH ಅಂತ ಬಂತದ್ದು ಹೈಡ್ರಾಕ್ಸೈಡ್. ಅದನ್ನು ಸ್ಲೇಕೆಡ್ ಲೈಮ್ ಅಂತ ಕರೀತಾರೆ. ಸ್ಟೂಡೆಂಟ್ ಇದರಲ್ಲಿ ಕ್ವಶನ್ ಡೈರೆಕ್ಟ್ ಕೇಳೋದಿಲ್ಲ ನಿಮಗೆ ವಾಟ್ ಇಸ್ ಕಾಂಬಿನೇಷನ್ ರಿಯಾಕ್ಷನ್ ಗಿವ್ ಎಕ್ಸಾಂಪಲ್ ಅಂತ ಕೇಳೋದಿಲ್ಲ. ಬಟ್ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ರಿಯಾಕ್ಷನ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಇವು 4 ರಿಯಾಕ್ಷನ್ಗೆ 100% ಒಂದು ಕ್ವಶನ್ ಕೇಳ್ತಾರೆ. ಉಲ್ಟಾ ಕೇಳ್ಬೋದು. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಯಾವ್ದು ಕೇಳಿದ್ರು ಬರಿಬೋದು ನೀವು ಅಲ್ವಾ. ಏನಾಗ್ತಾ ಇದೆ ಇಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಇದೆ, ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ ವಾಟರ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಕ್ಯಾಲ್ಶಿಯಂ ಆಕ್ಸೈಡ್ನ ಇನ್ನೊಂದು ನೇಮ್ ಏನು ಕೇಳಿದರೆ ಕ್ವಿಕ್ ಲೈಮ್. ಅದನ್ನು ಕ್ವಶನ್ ಕೇಳ್ಬೋದು ವಾಟ್ ಇಸ್ ದ ಕೆಮಿಕಲ್ ನೇಮ್ ಆಫ್ ಕ್ವಿಕ್ ಲೈಮ್. ಕ್ವಿಕ್ ಲೈಮ್ನ ಕೆಮಿಕಲ್ ನೇಮ್ ಏನು ಕ್ಯಾಲ್ಶಿಯಂ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೋದು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಏನು ಸಿಗುತ್ತೆ ನಿಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಒಂದು ಬೀಕರ್ ಇದೆ, ಇಲ್ಲಿ ನೋಡಿ ಬೀಕರ್ ಕೊಟ್ಟಿದ್ದಾರೆ. ಬೀಕರ್ ಒಳಗಡೆ ಕ್ಯಾಲ್ಶಿಯಂ ಆಕ್ಸೈಡ್ ಇದೆ. ಅದಕ್ಕೆ ನೀವು ಅಥವಾ ಬೀಕರ್ ಒಳಗಡೆ ವಾಟರ್ ಇದೆ. ವಾಟರ್ ಇರುವಂಥ ಬೀಕರಿಗೆ ನೀವು ಕ್ಯಾಲ್ಶಿಯಂ ಆಕ್ಸೈಡನ್ನು ಹಾಕಿದರೆ ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಕೇಳಿದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡಿ ಇದು ರಿಯಾಕ್ಟೆಂಟ್. ಎಷ್ಟು ರಿಯಾಕ್ಟೆಂಟ್ ಇದೆ ನೋಡಿ 1 2 ರಿಯಾಕ್ಟೆಂಟ್ ಇದೆ. ನಾನು ಮೊದಲು ಹೇಳಿದೆ ರಿಯಾಕ್ಟೆಂಟ್ ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಲ್ಲ, ಇದು ರಿಯಾಕ್ಟೆಂಟ್. ಕೆಮಿಕಲ್ ಕಾಂಬಿನೇಷನ್ ಆಗ್ತಾ ಇರೋದು ಇಲ್ಲಿ ರಿಯಾಕ್ಟೆಂಟ್ ಮೋಸ್ಟ್ ಆಫ್ ದ ಟೈಮ್ ಲೆಫ್ಟ್ ಹ್ಯಾಂಡ್ ಸೈಡ್. 2 or more ರಿಯಾಕ್ಟೆಂಟ್ ಕಂಬೈನ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್ ಅಲ್ವಾ. ಅದನ್ನೇ ಅವ್ರು ಹೇಳ್ತಾ ಇರೋದಲ್ವ ಸಿಂಗಲ್ ಪ್ರಾಡಕ್ಟ್ ಆಪ್ಟೈನ್ ಆಗ್ತಾ ಇದೆ. ನೀವು ಯಾವತ್ತೂ ಆಗಿ ಇಕ್ವೇಷನ್ ಕೊಟ್ಟಾಗ ನೋಡಿ ರಿಯಾಕ್ಟೆಂಟ್ ಸೈಡಲ್ಲಿ 2 ಇದೆಯಾ, ಪ್ರಾಡಕ್ಟ್ ಸೈಡಲ್ಲಿ ಕೇವಲ 1 ಇದೆಯಾ. ಇದು ಒಂದೇ ಇರೋದಲ್ಲ. ಇಲ್ಲಿ ನೋಡಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಒಂದೇ ಇರೋದಲ್ವಾ. ಹೀಟ್ ಬಿಡಿ, ಹೀಟ್ ಇದು ಲಿಬರೇಟ್ ಆಗೋದು. ಇದು ಪ್ರಾಡಕ್ಟ್ ಅಲ್ಲ, ಇಟ್ ಈಸ್ ನಾಟ್ ಅ ಪ್ರಾಡಕ್ಟ್. ಓಕೆ, ಸೊ ಇದು ನೋಡಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಬಂದಿದೆಯಾ, ಇದು ಪ್ರಾಡಕ್ಟ್ ಇದೆಯಲ್ಲ. 2 or more ರಿಯಾಕ್ಟೆಂಟ್ ಕಂಬೈನ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್ ಈಸ್ ನೋನ್ ಆಸ್ ಕಾಂಬಿನೇಷನ್. ಏನಾಗ್ತಾ ಇದೆ ಇಲ್ಲಿ ಕಂಬೈನ್ ಆಗ್ತಾ ಇದೆ, ವಿಷಯ ಅಷ್ಟೇ ಆಯಿತಾ. ಅದನ್ನು ಕಾಂಬಿನೇಷನ್ ಅಂತ ಕರೀತಾರೆ. ಇಲ್ಲಿರುವಂಥ ರಿಯಾಕ್ಟೆಂಟ್ ಸೈಡಲ್ಲಿ ಯಾವುದೆಲ್ಲ ರಿಯಾಕ್ಟೆಂಟ್ ಇದೆ ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಕ್ವಿಕ್ ಲೈಮ್ ಆ್ಯಂಡ್ ವಾಟರ್ ಈಸ್ ಅ ರಿಯಾಕ್ಟೆಂಟ್ ವಿಚ್ ಇಸ್ ದ ಪ್ರಾಡಕ್ಟ್ ಇಯರ್ ಸ್ಲೇಕೆಡ್ ಲೈಮ್. ಸ್ಲೇಕೆಡ್ ಲೈಮ್ ಅಂದರೆ ಏನಂತ ಕರೀತಾರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕೆಮಿಕಲ್ ನೇಮ್ ಗೊತ್ತಿರಲಿ ಸ್ಟೂಡೆಂಟ್ಸ್, ವಿತ್ ದ ಲಿಬರೇಷನ್ ಆಫ್ ಹೀಟ್. ಇಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಕೊಡ್ಬೋದಾ? ಇದನ್ನು ಯಾಕಂತ ಹೇಳಿದೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನು ಹೇಳಿ, ಹೀಟ್ ಲಿಬರೇಟ್ ಆದರೆ ಹೀಟ್ ಪ್ರೊಡ್ಯೂಸ್ ಆದರೆ ಆವಾಗ ಅದನ್ನು ಏನಂತ ಕರೀತಾರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೋಡಿ ಇದೇ ಕಾಂಬಿನೇಷನ್ ರಿಯಾಕ್ಷನ್ಗೂ ಸೇಮ್ ಎಕ್ಸಾಂಪಲ್ ಕೊಡ್ಬೋದು, ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೂ ಸೇಮ್ ಎಕ್ಸಾಂಪಲ್ ಕೊಡ್ಬೋದಲ್ಲ. ವೈ? ಬಿಕಾಸ್ ಹೀಟ್ ಈಸ್ ಲಿಬರೇಟೆಡ್ ಅಲ್ಲ, ದಟ್ ಈಸ್ ವೈ. ಸಿಂಪಲ್ ಅಲ್ಲ, ಇದನ್ನು ನೀವು ಹೇಳ್ಬೋದಲ್ಲ, ಇದ್ರ ಬಗ್ಗೆ ಅಂತ ಡೌಟ್ ಇಲ್ಲಲ್ಲ ಸ್ಟೂಡೆಂಟ್ಸು. ಸೊ ಕ್ಯಾಲ್ಶಿಯಂ ಆಕ್ಸೈಡನ್ನು ಏನಂತ ಕರೀತಾರೆ ಕ್ವಿಕ್ ಲೈಮ್ ಅಂತ ಕರೀತಾರೆ. ಈ ಕ್ಯಾಲ್ಶಿಯಂ ಆಕ್ಸೈಡನ್ನು ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತುಂಟು ಸ್ಟೂಡೆಂಟ್ಸು? ಈ ಕ್ಯಾಲ್ಶಿಯಂ ಆಕ್ಸೈಡನ್ನು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತಾರೆ. ಕ್ಯಾಲ್ಶಿಯಂ ಆಕ್ಸೈಡನ್ನು ಎಲ್ಲಿ ಯೂಸ್ ಮಾಡ್ತಾರೆ ಕೇಳಿದರೆ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತಾರೆ. ಯಾವುದು ಕ್ಯಾಲ್ಶಿಯಮ್ ಆಕ್ಸೈಡನ್ನು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತಾರೆ. ಇದು ಗೊತ್ತಿರಲಿ. ಪ್ರಾಡಕ್ಟ್ ಏನು ಫಾರ್ಮ್ ಆಗಿದೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಇದು ವೈಟ್ ವಾಷಿಂಗಲ್ಲಿ ಯೂಸ್ ಮಾಡ್ತಾರೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ ಫಾರ್ ವೈಟ್ ವಾಷಿಂಗ್. ಮನೆಯಲ್ಲಿ ವೈಟ್ ವಾಶ್ ಮಾಡ್ತೇವಲ್ಲ ನಾವು, ಅದಕ್ಕೆ ಇದನ್ನೇ ಯೂಸ್ ಮಾಡೋದು. ಇದು ಏನಾಗುತ್ತೆ ಕೇಳಿದರೆ ವೈಟ್ ವಾಷಿಂಗಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಕೇಳಿದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ ಕೇಳಿದ್ರೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ ನಮ್ಮ ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ನಿಮ್ಗೊಂಥರ ಏನು ಹೇಳ್ತಾರೆ ತಿನ್ ಲೇಯರ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಇದು ಫಾರ್ಮ್ ಮಾಡುತ್ತೆ. ಅಂದರೆ ಏನು ಹೇಳಿ ಇದನ್ನು ರಿಯಾಕ್ಷನ್ ಬರೀತೇನೆ ನೋಡಿ. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ವೈಟ್ ವಾಷಿಂಗಲ್ಲಿ ಯೂಸ್ ಮಾಡ್ತಾರೆ. ಏನಾಗುತ್ತೆ ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇದೆಯಲ್ಲ CaOH ಟ್ವೈಸ್ ಇದೆಯಲ್ಲ ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್. ಮನೆಯಲ್ಲಿ ವೈಟ್ ವಾಶಿಗೆ ಯೂಸ್ ಮಾಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಆವಾಗ ನಮಗೆ ಸಿಗೋದು ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿತ್ ವಾಟರ್. ಇದು ಯಾಕೆ ಕಾರ್ಬನ್ ಡೈಆಕ್ಸೈಡ್ ಇದನ್ನು ಯಾಕೆ ವೈಟ್ ವಾಷಿಂಗಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾಯ್ತಾ? ಇದು ವೈಟ್ ವಾಷಿಂಗಲ್ಲಿ ಯೂಸ್ ಮಾಡ್ತಾರೆ. ಇದೇನು ಮಾಡ್ತಾರೆ ನಮ್ಮ ಅಟ್ಮಾಸ್ಫಿಯರ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಏರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಆವಾಗ ತಿನ್ ಲೇಯರ್ ಆಫ್
ಕ್ಯಾಲ್ಶಿಯಂ ಸಾರಿ ಸ್ಟೂಡೆಂಟ್ಸ್, ಥಿನ್ ಲೇಯರ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಫಾರ್ಮ್ ಮಾಡುತ್ತೆ ವಾಲ್ಸ್ ಮೇಲ್ಗಡೆ. ಥಿನ್ ಲೇಯರ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಇದರಿಂದ ನಿಮ್ಮ ವಾಲ್ಸಿಗೆ ಶೈನಿ ಫಿನಿಶಿಂಗ್ ಬರುತ್ತೆ. ಆಯಿತಾ? ಶೈನಿ ವಾಲ್ಸ್ ಅನ್ನೋದು ತುಂಬ ಹೊಳಿತಾ ಇರುತ್ತಲ್ಲ, ಬಿಕಾಸ್ ಆಫ್ ದಿಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಯಾವಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಕ್ವಿಕ್ ಲೈಮ್ ಇದ್ದಿತ್ತು, ವಾಟರ್ ಜೊತೆ ರಿಯಾಕ್ಟ್ ಆಯಿತು, ನಿಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಲಿಬರೇಟ್ ಆಯಿತು. ಇಲ್ಲಿ ಬಂದಂಥ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಯಾವುದ್ರ ಜೊತೆ ರಿಯಾಕ್ಟ್ ಮಾಡ್ತಾರೆ? ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಮಾಡೋದು ಅಂದರೆ ಗೊತ್ತಾಯ್ತಲ್ಲ, ವೈಟ್ ವಾಶ್ ಮಾಡ್ತಾರೆ. ಆವಾಗ ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಆವಾಗ ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗುತ್ತೆ. ಇದನ್ನೇನಂತ ಕರೀತಾರೆ? ಕ್ಯಾಲ್ಶಿಯಂ ಕಾರ್ಬೋನೇಟ್. ಕಾಕೋತ್ರಿ, ಆ್ಯಕ್ಚುಲಿ ಕಾಕೋತ್ರಿ ಅಲ್ಲ, ಬಟ್ ನಿಮ್ಗೊಂದು ನಾನು ಗಮ್ಮತ್ತಿಗಳಿದ್ದಷ್ಟೇ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್. ಇದನ್ನು ವೈಟ್ ವಾಶಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಕೇಳಿದರೆ, ಅದು ನಿಮಗೆ ಶೈನಿಂಗ್ ಸರ್ಫೇಸನ್ನು ಕೊಡುತ್ತೆ. ಓಕೆ, ಮಾರ್ಬಲ್ ಇದೆಯಲ್ಲ, ಮಾರ್ಬಲ್ ಇದು ಕೆಮಿಕಲ್ ಫಾರ್ಮುಲಾ ಸೇಮ್, CaCO3. ಗೊತ್ತಾಯ್ತಾ? ಮಾರ್ಬಲ್ ಹೊಳಿತಾ ಇರೋದು ಗೊತ್ತಿದೆ ನಿಮಗೆ, ಬಿಕಾಸ್ ಆಫ್ ದಸ್ CaCO3 ಶೈನಿಂಗ್ ಸರ್ಫೇಸನ್ನು ಕೊಡುತ್ತೆ. ಸೊ ಮಾರ್ಬಲ್ ಇದು ಕೂಡ ಕೆಮಿಕಲ್ ಫಾರ್ಮುಲಾ ಸೇಮ್. ಇದು ನೆನಪಿಟ್ಕೊಳ್ಳಿ. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಮಾರ್ಬಲ್ ಕೇಳಿದರೆ CaCO3. ಓಕೆ, ಇದಕ್ಕೆ ಎಕ್ಸಾಂಪಲ್ ನೀವು ಇನ್ನೂ ಕೊಡ್ಬೋದು. ಯಾವುದನ್ನು ಕೊಡ್ಬೋದು? ಇದು ಕೊಡಿ, ಬರ್ನಿಂಗ್ ಆಫ್ ಕೋಲ್ ಅಂತ ಹೇಳಿದರೆ ಚಾರ್ಕೋಲ್ ಇದೆಯಲ್ಲ, ಕಾರ್ಬನ್ ಬರ್ನಿಂಗ್ ಆಫ್ ಕೋಲ್. ದಿಸ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಯಾಕೆ ಹೇಳಿ? 2 or more, 2 ಅಥವಾ 2ಕ್ಕಿಂತ ಜಾಸ್ತಿ ಎಲಿಮೆಂಟ್ಗಳು ಕಂಬೈನ್ ಟು ಫಾರ್ಮ್, ಸಬ್ಸ್ಟೆನ್ಸ್ಗಳು ಕಂಬೈನ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್. ಕಾರ್ಬನ್ ಅನ್ನೋದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ನಾವು ಚಾರ್ಕೋಲನ್ನು ಬರ್ನ್ ಮಾಡಿದರೆ, ಅಥವಾ ನಾವು ಇದ್ದಿಲ್ಲ ಅಂತ ಕರೀತಾರೆ ಅದನ್ನು, ಕಾರ್ಬನನ್ನು ಬರ್ನ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್, CO2. ದಿಸ್ ಈಸ್ ಆಲ್ಸೋ ಕಾಂಬಿನೇಷನ್ ರಿಯಾಕ್ಷನ್. ವೈ? ಬಿಕಾಸ್ 2 or more ಪ್ರಾಡಕ್ಟ್ ರಿಯಾಕ್ಟೆಂಟ್ ಇದೆ, ಸಿಂಗಲ್ ಪ್ರಾಡಕ್ಟ್ ಇದೆ. 2 ಅಥವಾ 2ಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ ಇದ್ದು ಒಂದು ಪ್ರಾಡಕ್ಟ್ಗಳು ಫಾರ್ಮ್ ಆಗಿದ್ರೆ ಅದನ್ನು ಏನಂತ ಕರೀತಾರೆ? ಕಾಂಬಿನೇಷನ್. ಕಂಬೈನ್, ಇವೆರಡು ಕಂಬೈನ್ ಆಗಿ ಒಂದು ಪ್ರಾಡಕ್ಟನ್ನು ಫಾರ್ಮ್ ಮಾಡ್ತಾ ಇದೆ. ಬೆಸ್ಟ್ ಎಕ್ಸಾಂಪಲ್ ಅದು ಫಾರ್ಮೇಷನ್ ಆಫ್ ವಾಟರ್, ಹೈಡ್ರೋಜನ್ ಫಾರ್ಮೇಷನ್ ಆಫ್ ವಾಟರ್. ನಾನು ಮೊದಲೇ ಎಕ್ಸಾಂಪಲ್ ಕೊಟ್ಟಿದ್ದೆ. ಹೈಡ್ರೋಜನ್ ಜೊತೆ ಆಕ್ಸಿಜನ್ ರಿಯಾಕ್ಟ್ ಆಗುತ್ತೆ, ಏನು ಫಾರ್ಮ್ ಆಗುತ್ತೆ? ವಾಟರ್ ಫಾರ್ಮ್ ಆಗುತ್ತೆ. ಇದೆಲ್ಲ ಎಕ್ಸಾಂಪಲ್ ಅಲ್ವಾ? ಸೊ ನೆನಪಿಟ್ಕೊಳ್ಳಿ, ಇದಿಷ್ಟು ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್, ನಾನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ರಿಲೀಸ್ಡ್. ಹೀಟ್ ರಿಲೀಸ್ ಆದರೆ ಅದನ್ನ ಏನಂತ ಕರೀತಾರೆ ಹೇಳಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್. ಪ್ರಾಡಕ್ಟು ಫಾರ್ಮ್ ಆಗಿರುತ್ತೆ, ಪ್ರಾಡಕ್ಟ್ ಜೊತೆ ಹೀಟು ಕೂಡ ಲಿಬರೇಟ್ ಆಗಿರುತ್ತೆ. ಹಿಂದಿನ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೆ. ಇಲ್ಲಿ ನೋಡಿ, ರಿಯಾಕ್ಟೆಡ್ 2 or more reactant combined to form single product with heat is liberated. This is the best example for exothermic reaction. ನೋಡಿ ಸ್ಟೂಡೆಂಟ್ಸ್, ಕಾಂಬಿನೇಷನ್ ರಿಯಾಕ್ಷನ್ ಇದೇ ಎಕ್ಸಾಂಪಲ್ ಕೊಡ್ಬೋದು. ವೆನ್ ಕ್ವಿಕ್ ಲೈಮ್ ರಿಯಾಕ್ಟ್ಸ್ ವಿತ್ ವಾಟರ್ ವಿಚ್ ಗಿವ್ಸ್ ಸ್ಲೈಕೆಡ್ ಲೈಮ್, ಅಥವಾ ಅದನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾರೆ, ವಿತ್ ದ ಲಿಬರೇಷನ್ ಆಫ್ ಹೀಟ್, ಈಚ್ ಈಸ್ ನೋನ್ ಆಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸಿಂಪಲ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಕೊಡಿ ಅಂದರೆ ಅದನ್ನು ಕೊಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ಅವ್ರು ಡೈರೆಕ್ಟ್ ಕೇಳೋದಿಲ್ಲ. ಪರ್ಟಿಕ್ಯುಲರ್ಲಿ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಕ್ಸ್ಪ್ಲೈನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ವಿತ್ ದ ಎಕ್ಸಾಂಪಲ್ ಆಫ್ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂತ ಕೇಳಿದರೆ ಇದನ್ನೇ ಬರಿಬೇಕು, ಬೇರೆ ಬರೆದ್ರೆ ನಿಮ್ಮ ಮಾರ್ಕ್ಸ್ ಕೊಡೋದಿಲ್ಲ. ಅರ್ಥ ಆಯ್ತಾ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಗೊತ್ತಾಯ್ತಲ್ಲ, ರಿಯಾಕ್ಷನ್ ಇನ್ ವಿಚ್ ಅ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಈಸ್ ಪ್ರೊಡ್ಯೂಸ್ಡ್, ಹೀಟ್ ಈಸ್ ಲಿಬರೇಟೆಡ್ ಅಲಾಂಗ್ ವಿತ್ ದ ಪ್ರಾಡಕ್ಟ್ ಜೊತೆ ಹೀಟು ಲಿಬರೇಟ್ ಆದರೆ ಅದನ್ನು ಎಕ್ಸೋಥರ್ಮಿಕ್ ಪ್ರಾಸೆಸ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ದಿಸ್ ದ ಬೆಸ್ಟ್ ಎಕ್ಸಾಂಪಲ್. ಆಲ್ರೆಡಿ ಹೇಳಿದ್ದೆಲ್ಲ, ಸ್ಲೇಕೆಡ್ ಲೈಮ್ ಫಾರ್ಮ್ ಆಗುತ್ತಲ್ಲ, ದಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ನೀವು ಇದನ್ನು ಇದು ಕೊಡಿನಿ. ಇದೇನಾಗುತ್ತೆ? ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್. ಇಲ್ಲಿ CH4 ಇದೆ. CH4 ಅಂದರೆ ಏನು? ಮೀಥೇನ್ ಅಲ್ವಾ? ಮೀಥೇನ್ ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇದನ್ನು ನಾನು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಲಿಕ್ಕಾಗತ್ತಾ? ಇಲ್ವಾ? ಇದು ವೆರಿ ಇಂಪಾರ್ಟೆಂಟ್. ಯಾಕಂತ ಕೇಳಿದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಆಲ್ರೆಡಿ ಕಲ್ತಿದ್ದೀರಾ ನೀವು. 2 or more reactants to combine to form a single product. ಇಲ್ಲಿ ಓಕೆ, 2 or more product, 2 or more reactant. ಓಕೆ ಸರಿ, ಕಂಬೈನ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಪ್ರಾಡಕ್ಟ್ ಎಷ್ಟಿದೆ? 2 ಇದೆ. ದಿಸ್ ಈಸ್ ನಾಟ್ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ಗಳಿರುತ್ತೆ. ಓಕೆ ಫೈನ್, ಅದರ ಪ್ರಾಡಕ್ಟ್ ಒಂದೇ ಇರಬೇಕು. ಇಲ್ಲಿ ಪ್ರಾಡಕ್ಟ್ 2 ಇದೆ. ಕಾಂಬಿನೇಷನ್ ರಿಯಾಕ್ಷನ್ಗೆ ಇದು ಕೊಡ್ಬೋದು, ನೀವು ಇದು ಕೊಡ್ಬೋದು, ಅಥವಾ ಹಿಂದಿದು ಕೊಡ್ಬೋದು. ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಸ್ಲೇಕೆಡ್ ಲೈಮ್ ಫಾರ್ಮ್ ಆಗೋದು ಕೊಡ್ಬೋದು, ಇದನ್ನು ಕೊಡ್ಬೋದು. ಮೀಥೇನ್ ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ? ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಏನು ಫಾರ್ಮ್ ಆಗ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ ವಿತ್ ವಾಟರ್. ಓಕೆ, ಈಗ ಮತ್ತೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್, ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ ಲಿಬರೇಟ್ ಆಗುತ್ತೆ ಸ್ಟೂಡೆಂಟ್ಸ್, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಮತ್ತು ನಮ್ಮದು ರೆಸ್ಪಿರೇಷನ್ ಇದೆಯಲ್ಲ, ನಾವು ಏನು ರಿಸ್ಪೈರ್ ಮಾಡ್ತೇವೆ, ಅಥವಾ ನಮ್ಮದು ಡೈಜೆಷನ್ ಇದೆಯಲ್ಲ, ಅದು ಕೂಡ ಲೈಕ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆಯಿತಾ? ಎಕ್ಸೋಥರ್ಮಿಕ್ ಪ್ರಾಸೆಸ್. ಅದಕ್ಕೂ ಮುಂಚೆ ಇನ್ನು ನಿಮಗೆ ಎಂಥ ಎಕ್ಸೋಥರ್ಮಿಕ್ ಪ್ರಾಸೆಸ್ಸಿಗೆ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್, ಅಂದರೆ ನಾವು ವೆಜಿಟೇಬಲ್ ವೇಸ್ಟನ್ನೆಲ್ಲ ತೊಗೊಂಡೋಗಿ ಒಂದು ಪಿಟ್ಟಿಗೆ ಹಾಕಿದರೆ, ಒಂದು ಹೊಂಡಕ್ಕೆ ಹಾಕಿದರೆ, ಹೊಂಡದಲ್ಲಿ ಅಲ್ಲಿ ಡಿಕಂಪೋಸ್ ಆಗಿ ಆ ವೆಜಿಟೇಬಲ್ ಮ್ಯಾಟರ್ ಅನ್ನೋದು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದೂ ಕೂಡ ಎಕ್ಸೋಥರ್ಮಿಕ್ ಪ್ರಾಸೆಸ್. ನೆನಪಿಟ್ಕೊಳ್ಳಿ, ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು
ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗುತ್ತಲ್ಲ ಅದು ಕೂಡ ಎಕ್ಸೋಥರ್ಮಿಕ್ ಪ್ರಾಸೆಸ್. ನಮ್ಮ ರೆಸ್ಪಿರೇಷನ್ ಇದೆಯಲ್ಲ ಇಟ್ ಈಸ್ ಆಲ್ಸೋ ಎಕ್ಸೋಥರ್ಮಿಕ್ ಪ್ರಾಸೆಸ್. ರೆಸ್ಪಿರೇಷನ್ ಯಾಕೆ ಎಕ್ಸೋಥರ್ಮಿಕ್ ಪ್ರಾಸೆಸ್ ಆಗುತ್ತೆ? ಸಿಂಪಲ್ ಆಗಿ ಹೇಳ್ತಾರೆ ನೋಡಿ, ಡ್ಯೂರಿಂಗ್ ಡೈಜೆಷನ್ ನಾವು ತಿಂತೇವೆ, ಡ್ಯೂರಿಂಗ್ ಡೈಜೆಷನ್ ಆಗುವಾಗ ಏನಾಗುತ್ತೆ, ಫುಡ್ ಅನ್ನೋದು ಬ್ರೇಕ್ ಡೌನ್ ಆಗುತ್ತೆ ಅಲ್ವಾ. ಫುಡ್ ಅನ್ನೋದು ನಾವು ತಿನ್ನಂಥ ಫುಡ್ ಅನ್ನೋದು ಎಲ್ಲಿಂದ ಡೈಜೆಸ್ಟ್ ಸ್ಟಾರ್ಟ್ ಆಗುತ್ತೆ, ನಮ್ಮ ಮೌತಿಂದ ಸ್ಟಾರ್ಟ್ ಆಗುತ್ತೆ. ಮೌತಿಂದ ಈಸೋಫೆಗಸ್ಸಿಗೆ ಹೋಗುತ್ತೆ, ಈಸೋಫೆಗಸ್ಸಿಂದ ಮತ್ತು ಸ್ಟಮಕ್ಕಿಗೆ ಹೋಗುತ್ತೆ, ಅಲ್ಲಿ ಮತ್ತು ಸ್ಮಾಲ್ ಇಂಟೆಸ್ಟೈನಿಗೆ ಹೋಗಿ ಬೇಕಾದನ್ನೆಲ್ಲ ಅಬ್ಸಾರ್ಬ್ ಮಾಡ್ತಾ ಲಾರ್ಜ್ ಇಂಟೆಸ್ಟೈನಿಗೆ ಹೋಗಿ ಅಲ್ಲಿ ಬೇಡದೇ ಇರೋದನ್ನೆಲ್ಲ ಎಕ್ಸ್ಕ್ರೀಟ್ ಆಗುತ್ತೆ. ಕರೆಕ್ಟಾ? ಸೊ ಇಲ್ಲೇನಾಗುತ್ತೆ ಕೇಳಿದರೆ, ನಾವು ಫುಡ್ ತೊಗೊಳ್ತೇವೆ, ಆ ಫುಡ್ ಅನ್ನೋದು ಬ್ರೇಕ್ ಡೌನ್ ಆಗುತ್ತೆ, ಏನಾಗಿ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ರೈಸ್, ಬ್ರೆಡ್, ಪೊಟ್ಯಾಟೊ ಇದೆಲ್ಲ ತಿಂತೇವಲ್ಲ, ದೇ ಕಂಟೈನ್ಸ್ ಕಾರ್ಬೋಹೈಡ್ರೇಟ್ಸ್. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳಿರುತ್ತೆ, ಅವುಗಳು ಏನಾಗುತ್ತೆ, ಸಿಂಪಲ್ ಸ್ಮಾಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತದು, ದೇ ಬ್ರೋಕನ್ ಡೌನ್ ಇಂಟು ಸಿಂಪಲ್ ಸ್ಮಾಲರ್ ಸಬ್ಸ್ಟೆನ್ಸ್ ಅಲ್ಲ. ಸೊ ಈಗ ಅದು ಏನಾಗಿ ಕನ್ವರ್ಟ್ ಆಗುತ್ತೆ ಕೇಳಿದರೆ ಗ್ಲೂಕೋಸ್. ಗೊತ್ತಾಯ್ತಲ್ಲ, ನಾವು ತಿಂದಂತಹ ಫುಡ್ಡಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಆ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಸಿಂಪಲ್ ಇಲ್ಲಿದೆ ನೋಡಿ, ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಏನಾಗಿ ಕನ್ವರ್ಟ್ ಆಗುತ್ತೆ, ಬ್ರೋಕನ್ ಡೌನ್ ಟು ಫಾರ್ಮ್ ಗ್ಲೂಕೋಸ್ ಫಾರ್ಮ್ ಆಗುತ್ತೆ. ಈ ಗ್ಲೂಕೋಸ್ ಅನ್ನೋದು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಆಕ್ಸಿಜನ್ ಎಲ್ಲಿದ್ದಿತ್ತು, ನಮ್ಮ ಸೆಲ್ಲಲ್ಲಿ ಇದೆಯಲ್ಲ ಅದ್ರ ಜೊತೆ ಕಂಬೈನ್ ಆಗುತ್ತೆ. ಸೊ ಆವಾಗ ನಮ್ಮ ಬಾಡಿಗೆ ಎನರ್ಜಿನ ಕೊಡುತ್ತೆ, ಕೆಲಸ ಮಾಡಲಿಕ್ಕೆ ಎನರ್ಜಿನ ಕೊಡುತ್ತೆ ಅಲ್ವಾ. ದ ಸ್ಪೆಷಲ್ ನೇಮ್ ಆಫ್ ದಿಸ್ ರಿಯಾಕ್ಷನ್ ಈಸ್ ನೋನ್ ಆಸ್ ರೆಸ್ಪಿರೇಷನ್. ದ ಪ್ರಾಸೆಸ್ ವಿಚ್ ಯು ಸ್ಟಡಿ ಇದೆ ಇಲ್ಲಿ ನೋಡಿ. ಗ್ಲೂಕೋಸ್ ನಾವು ತಿನ್ನಂತಹ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳಿದ್ದಿತ್ತು, ಆ ಕಾರ್ಬೋಹೈಡ್ರೇಟ್ ಅನ್ನೋದು ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಏನಾಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸ್ ಅನ್ನೋದು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಆವಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗುತ್ತೆ, ವಾಟರ್ ಅನ್ನೋದು ಫಾರ್ಮ್ ಆಗುತ್ತೆ ವಿತ್ ಎನರ್ಜಿ. ಇದಕ್ಕೆ ಇದನ್ನು ಏನಂತ ಕರೀತಾರೆ, ರೆಸ್ಪಿರೇಷನ್ ಈಸ್ ಅನ್ ಎಕ್ಸೋಥರ್ಮಿಕ್ ಪ್ರಾಸೆಸ್. ಇಂಪಾರ್ಟೆಂಟ್ ಅಲ್ವಾ. ಸೊ ಯಾಕೆ ಇಲ್ಲಿ ಹೀಟ್ ಎಲ್ಲಿದೆ, ಇಲ್ಲಿ ನೋಡಿ ಎನರ್ಜಿ ಇದೆಯಲ್ಲ. ಸಿನ್ಸ್ ಇಟ್ ಇನ್ವಾಲ್ವ್ಸ್ ರಿಲೀಸ್ ಆಫ್ ಎನರ್ಜಿ ರಿಲೀಸ್ ಆಗಿರ್ಲಿಕ್ಕೆ ಹೋಗಿ ದಿಸ್ ಇಸ್ ಎಕ್ಸೋಥರ್ಮಿಕ್ ಪ್ರಾಸೆಸ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ವೈ ರೆಸ್ಪಿರೇಷನ್ ಈಸ್ ನೋನ್ ಆಸ್ ಎಕ್ಸೋಥರ್ಮಿಕ್ ಪ್ರಾಸೆಸ್? ವೈ? ಬಿಕಾಸ್ ಇದನ್ನೆಲ್ಲ ಬರಿಬೇಕು. So whatever the food we have taken, it broke down into simpler substances. For example, rice, potato or bread, they contains carbohydrates. That carbohydrates will be broken down to form a glucose. That glucose will be combined with the oxygen which is present in the cell of the body and which provides energy to our body. This energy is known as, this energy which releases energy, because of that energy we can say it is a exothermic process. ಇಂಪಾರ್ಟೆಂಟ್ ಅಲ್ಲ, ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್. ಮತ್ತೆ ಹೇಳಿದ್ದೆ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ನು ಹೇಳಿದ್ದೆ. ನಾವು ವೆಜಿಟೇಬಲ್ ಮ್ಯಾಟರ್ಸನ್ನು ಡಿಕಂಪೋಸ್ ಆಗಿದ್ದು ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ವೆಜಿಟೇಬಲ್ ಮ್ಯಾಟರ್ ಅನ್ನೋದು ಡಿಕಂಪೋಸ್ ಆಗಿ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ ಸ್ಟೂಡೆಂಟ್ಸ್, ಈಗ ನಿಮಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಗೊತ್ತಾಯಿತು. 3 ಎಕ್ಸಾಂಪಲ್ ಹೇಳಿದ್ದೇವೆ. ಒಂದು ರೆಸ್ಪಿರೇಷನ್, ಇನ್ನೊಂದು ಬರ್ನಿಂಗ್ ಆಫ್ ಕೋಲ್. ರೆಸ್ಪಿರೇಷನ್ ಅಂದರೆ ಇದೆ, ಗ್ಲೂಕೋಸ್ ಅನ್ನೋದು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ಕೊಡುತ್ತೆ, ಅದನ್ನು ಹೇಳ್ಬೋದು. ಇದಕ್ಕೆ ರಿಯಾಕ್ಷನ್ ಇಲ್ಲಿದೆ ನೋಡಿ, ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್. ಇದು ಮೀಥೇನ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇದಾಗುತ್ತೆ. ಇದು ಕೂಡ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಈವನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ನೀವು ಇದು ಕೊಡ್ಬೋದು, ಸ್ಲೇಕೆಡ್ ಲೈಮ್. ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗೆ ನೀವು ಇಲ್ಲಿ ಇದಕ್ಕೆ ಯಾವುದು ಕಾಂಬಿನೇಷನ್ ರಿಯಾಕ್ಷನ್ಗೆ ಇದು ಎಕ್ಸಾಂಪಲ್ ಹೌದಾ ಕೇಳಿದರೆ ಇದಲ್ಲ. ವೈ? ಬಿಕಾಸ್ ಕಾಂಬಿನೇಷನ್ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ 2 ಇರುತ್ತೆ, ಪ್ರಾಡಕ್ಟ್ ಒಂದೇ ಇರಬೇಕು. ಬಟ್ ಹಿಯರ್ ವಿ ಹ್ಯಾವ್ ಮೋರ್ ದೆನ್ 1 ಪ್ರಾಡಕ್ಟ್. ದಟ್ ಇಸ್ ವೈ ದಿಸ್ ಇಸ್ ನಾಟ್ ಅ ಕಾಂಬಿನೇಷನ್ ರಿಯಾಕ್ಷನ್. ಗೊತ್ತಾಯ್ತಲ್ಲ? ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಓಕೆ, ಕಾಂಬಿನೇಷನ್ ರಿಯಾಕ್ಷನ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸ್ಕೊಳ್ತೇನೆ. 2 ಅಥವಾ 2ಕ್ಕಿಂತ ಜಾಸ್ತಿ ರಿಯಾಕ್ಟೆಂಟ್ಗಳಿರುತ್ತೆ. 2 or more reactants combines to form single product. That is known as a combination reaction. Exothermic reaction ಅಂದರೆ ಏನಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಡಿಕಂಪೋಸಿಷನ್. ನಿಮಗೆ ಗೊತ್ತಿರ್ಬೋದು, ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಅಂದರೆ ಏನು? ಸಪರೇಟ್ ಆಗೋದು. ಕಾಂಬಿನೇಷನ್ ಅಂದರೆ ಏನು? ಕಂಬೈನ್ ಆಗೋದು. ಡಿಕಂಪೋಸ್ ಆಗೋದು ಅಂದರೆ ಸಪರೇಟ್ ಆಗೋದು ಸ್ಟೂಡೆಂಟ್ಸ್. ಡಿಕಂಪೋಸ್ ಆಯಿತಾ? ರಿಯಾಕ್ಷನ್ ಇನ್ ವಿಚ್ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ ಡೌನ್ ಇಂಟು ಅ ಸಿಂಪ್ಲರ್ ಪ್ರಾಡಕ್ಟ್. ಇಲ್ಲಿದೆ ನೋಡಿ, ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಟು ಗಿವ್ ಅ ಸಿಂಪ್ಲರ್ ಪ್ರಾಡಕ್ಟ್ಸ್. ಒಂದೇ ರಿಯಾಕ್ಟೆಂಟ್ ಇರುತ್ತೆ. ಕಾಂಬಿನೇಷನಲ್ಲಿ ಎಷ್ಟಿದ್ದಿತ್ತು ಹೇಳಿ? 2 or more ರಿಯಾಕ್ಟೆಂಟ್. ಇಲ್ಲಿ ನೋಡಿ, 2 or more ರಿಯಾಕ್ಟೆಂಟ್. ಇಲ್ಲಿ ಪ್ಲಸ್ ಇದೆಯಲ್ಲ, ಅಂದರೆ 2 or more ರಿಯಾಕ್ಟೆಂಟ್. ಇಲ್ಲಿ 2 ಇದೆ ಬಿಡಿ, 2ಗಿಂತ ಜಾಸ್ತಿನೂ ಇರ್ಬೋದು. ಎಕ್ಸಾಕ್ಟ್ಲಿ 2ನೇ ಇರಬೇಕಂತಿಲ್ಲ ರಿಯಾಕ್ಟೆಂಟ್, ಆಯಿತಾ? ಬಟ್ ಪ್ರಾಡಕ್ಟ್ ಒಂದೇ ಇರಬೇಕು. ಯಾವುದರಲ್ಲಿ? ಕಾಂಬಿನೇಷನ್ ರಿಯಾಕ್ಷನಲ್ಲಿ. ಅದೇ ನಿಮ್ಮ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ಲೈಕ್ ಉಲ್ಟಾ. ಅದರಲ್ಲಿ ನೋಡಿ, 2 ರಿಯಾಕ್ಟೆಂಟ್ 1 ಪ್ರಾಡಕ್ಟ್ ಅಲ್ವಾ? ಯಾವುದರಲ್ಲಿ? ಕಾಂಬಿನೇಷನಲ್ಲಿ. ಇದರಲ್ಲಿ 1 ರಿಯಾಕ್ಟೆಂಟ್ ಮೋರ್ ದ್ಯಾನ್ 1 ಪ್ರಾಡಕ್ಟ್ಗಳಿರುತ್ತೆ. ಅದನ್ನೇ ಅವ್ರು ಹೇಳ್ತಾರೆ ನೋಡಿ, ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಟು ಗಿವ್ ಸಿಂಪ್ಲರ್ ಪ್ರಾಡಕ್ಟ್ಸ್ಗಳಿಲ್ವಾ? ದಿಸ್ ಈಸ್ ನೋನ್ ಆಸ್ ಅ ಡಿಕಂಪೋಸಿಷನ್
ಅಂತ ಕರೀತಾರೆ. ಇದನ್ನೇ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರೀತಾರೆ. ಇದನ್ನು ಫೆರಸ್ ಸಲ್ಫೇಟ್ ಅಂತ ಕರೀತಾರೆ. ಹೆಸರನ್ನು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ಎಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಮೀನಿಂಗ್ ಏನು ಹೇಳಿ, ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ ಫೆರಸ್ ಸಲ್ಫೇಟ್. ಇದನ್ನು ಐರನ್ ಸಲ್ಫೇಟ್ ಅಂದರೂ ಪ್ರಾಬ್ಲಮ್ ಇಲ್ಲ. Fe ಅಂದರೆ ಐರನ್ ಅಲ್ವಾ, ಫೆರಸ್ ಸಲ್ಫೇಟ್ ಅಂದರೂ ಪ್ರಾಬ್ಲಮ್ ಇಲ್ಲ. ವಿಚ್ ಡಿಕಂಪೋಸಸ್ ಅಂದರೆ ಏನು ಹೇಳಿ, ಒನ್ ಆರ್ ಇಲ್ಲಿದೆ ನೋಡಿ, ಸಿಂಗಲ್ ರಿಯಾಕ್ಟೆಂಟ್, ಒನ್ ರಿಯಾಕ್ಟೆಂಟ್ ಅಥವಾ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಇನ್ ಟು ಗಿವ್ ಅ ಸಿಂಪ್ಲರ್ ಪ್ರಾಡಕ್ಟ್ಸ್. ಎಷ್ಟು ಕೂಡ ಪ್ರಾಡಕ್ಟ್ಸ್ಗಳು ಬರ್ಬೋದು. ಇಲ್ಲಿ ಏನೆಲ್ಲ ಬಂದಿದೆ, ಫೆರಿಕ್ ಆಕ್ಸೈಡ್ ಬಂದಿದೆ, ಸಲ್ಫರ್ ಡೈಆಕ್ಸೈಡ್ ಬಂದಿದೆ, ಸಲ್ಫರ್ ಟ್ರೈಆಕ್ಸೈಡ್ ಬಂದಿದೆ. ಇದೇ ಎಕ್ಸಾಂಪಲ್ ನಾನು ಹಿಂದೆ ಕೊಟ್ಟಿದ್ದೆ, ಕೆಮಿಕಲ್ ರಿಯಾಕ್ಷನಿಗೆ ಎಕ್ಸಾಂಪಲ್ ಕೊಡುವಾಗ ಕೊಟ್ಟಿದ್ದೆ. ಫೆರಸ್ ಸಲ್ಫೇಟ್ ರಿಯಾಕ್ಟ್, ಇದು ನೋಡಿ, ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ಏನು ಕೊಡ್ತಾ ಇದೆ, ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡನ್ನು ಕೊಡ್ತಾ ಇದೆ. ದಿಸ್ ಈಸ್ ನೋನ್ ಆಸ್ ಅ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, ಇದು ಡಿಕಂಪೋಸಿಷನ್ ಆಫ್ ಫೆರಸ್ ಸಲ್ಫೇಟ್. ಅರ್ಥ ಆಯ್ತಾ? ಡಿಕಂಪೋಸಿಷನ್ ಅಂದರೆ ವೆನ್ ವಿ ಹೀಟ್ ಎ ಗ್ರೀನ್ ಕಲರ್ಡ್ ಫೆರಸ್ ಸಲ್ಫೇಟ್. ಇಲ್ಲಿ ಏನಾಗುತ್ತೆ ಗೊತ್ತುಂಟಾ, ಫೆರಸ್ ಸಲ್ಫೇಟ್ ಆ್ಯಕ್ಚುಲಿ ಗ್ರೀನ್ ಕಲರ್ ಸ್ಟೂಡೆಂಟ್. ಓಕೆ, ಇದು ಕ್ರಿಸ್ಟಲ್ ಫಾರ್ಮಲ್ಲಿರುತ್ತೆ. ನೀವು ಬಾಯ್ಲ್ ಮಾಡ್ತೀರಾ, ವಿ ಅಬ್ಸರ್ವ್ ದ್ಯಾಟ್ ಗ್ರೀನ್ ಕಲರ್ ಆಫ್ ದ ಫೆರಸ್ ಸಲ್ಫೇಟ್ ಚೇಂಜಸ್. ಗ್ರೀನ್ ಕಲರ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ಥರ ನಮಗೆ ವಿ ಕ್ಯಾನ್ ಅಬ್ಸರ್ವ್ ಸ್ಮೆಲ್ ಆನ್ ಅ ಬರ್ನಿಂಗ್ ಆಫ್ ಸಲ್ಫರ್. ಇಲ್ಲಿ ಸಲ್ಫರ್ ಇದೆಯಲ್ಲ, ಸಲ್ಫರ್ನ ಬರ್ನ್ ಆದಾಗ ಒಂದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ದಿಸ್ ಈಸ್ ಬಿಕಾಸ್ ಆನ್ ಹೀಟಿಂಗ್ ಫೆರಸ್ ಸಲ್ಫೇಟ್ ಇಟ್ ಬ್ರೇಕ್ಸ್ ಡೌನ್. ಯಾಕೆ ಆ ಸ್ಮೆಲ್ ಬರುತ್ತೆ, ಯಾಕೆ ಆ ಕಲರ್ ಚೇಂಜ್ ಆಗುತ್ತೆ ಕೇಳಿದರೆ, ಹೀಟ್ ಮಾಡಿದಾಗ ಇದು ಬ್ರೇಕ್ ಡೌನ್ ಆಗ್ತಾ ಬರುತ್ತೆ. ಈ ಫೆರಸ್ ಸಲ್ಫೇಟ್ ಅನ್ನೋದು ಏನಾಗಿ ಬೇಕಾಗುತ್ತೆ, ಫೆರಿಕ್ ಆಕ್ಸೈಡ್ ಆಗಿ ಬೇಕಾಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಆಗಿ ಬೇಕಾಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಬೇಕಾಗುತ್ತೆ. ಇದು ಸಲ್ಫರ್ ಡೈಆಕ್ಸೈಡ್, ಇದು ಸಲ್ಫರ್ ಟ್ರೈಆಕ್ಸೈಡ್, ಇದು ಫೆರಿಕ್ ಆಕ್ಸೈಡ್. ಅದಕ್ಕೆ ನಮಗೆ ಆ ಕಲರೂ ಚೇಂಜ್ ಆಗ್ತಾ ಇದೆ ಮತ್ತು ಆ ಸ್ಮೆಲ್ಲು ಕೂಡ ಬರ್ತಾ ಇರುತ್ತೆ. ದಟ್ ಈಸ್ ವೈ ನೋಡಿ, ಇಲ್ಲಿ ಒಂದೇ ರಿಯಾಕ್ಟೆಂಟ್ ಇದ್ದಿದ್ದಲ್ವಾ, ಎಷ್ಟು ಪ್ರಾಡಕ್ಟ್ ಇದೆ ನೋಡಿ, 3 ಪ್ರಾಡಕ್ಟ್ ಇದೆ. ದಿ ಬ್ರೇಕ್ಸ್ ಡೌನ್ ಇಂಟು ಮೋರ್ ದ್ಯಾನ್ 1 ಪ್ರಾಡಕ್ಟ್ ಮೋರ್ ದ್ಯಾನ್ 1 ಇದ್ದರೆ ದಟ್ ಈಸ್ ನೋನ್ ಆಸ್ ಅ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, ಸೊ ಮತ್ತೊಂದು ನೆನ್ಪಿಟ್ಕೊಳ್ಳಿ, ದ ಕೆಮಿಕಲ್ ಫಾರ್ಮುಲಾ ಆಫ್ ಫೆರಸ್ ಸಲ್ಫೇಟ್. ಈಗ ನಿಮಗೆ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಫೆರಸ್ ಸಲ್ಫೇಟ್ ಅಂತ ಕೇಳಿದರೆ ಆ್ಯಕ್ಚುಲಿ ಅದು FeSO4 ಇಂಟು 7H2O ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಇದು ಆ್ಯಕ್ಚುಲಿ ಫೆರಸ್ ಸಲ್ಫೇಟ್ನ ಕೆಮಿಕಲ್ ಫಾರ್ಮುಲಾ ಏನಂತ ಕೇಳಿದರೆ FeSO4 ಇಂಟು 7H2O ಸ್ಟೂಡೆಂಟ್. ಈ ಥರ FeSO4 ಇಂಟು 7H2O ಇದು ಆ್ಯಕ್ಚುಯಲ್ ಫಾರ್ಮುಲಾ ಸ್ಟೂಡೆಂಟ್ಸ್. FeSO4 ಇಂಟು 7H2O. ಬಟ್ ಅದರಲ್ಲಿ ಏನಾಗ್ತಾಯಿದೆ ಕೇಳಿದರೆ, ಇಲ್ಲಿ ಆ ವಾಟರ್ ಮೊಲಿಕ್ಯೂಲ್ ಇದೆಯಲ್ಲ, ಅದನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ. ಇದನ್ನು 7H2O ಇದೆಯಲ್ಲ, ಇದನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ. ಇದ್ರ ಮೇಲೆ ಕ್ವಶನ್ ಕೇಳ್ಬೋದು, ವಾಟರ್ ಆಫ್ ಕ್ರಿಸ್ಟಲೈಸೇಷನ್. 7 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದೆಯಲ್ಲ, ಇದನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ. ಓಕೆ, ಸೊ ಇದು ಸಿಂಪಲ್. ಇದನ್ನೇನಂತ ಕರೀತಾರೆ, ಡಿಕಂಪೋಸಿಷನ್. ವೈ ಇಟ್ ಇಸ್ ಅ ಡಿಕಂಪೋಸಿಷನ್? ಒನ್ ರಿಯಾಕ್ಟೆಂಟ್, ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಇನ್ ಟು ಅ ಸಿಂಪ್ಲರ್ ಪ್ರಾಡಕ್ಟ್ಸ್ ಈಸ್ ನೋನ್ ಆಸ್ ಅ ಡಿಕಂಪೋಸಿಷನ್ ರಿಯಾಕ್ಷನ್. ಬೆಸ್ಟ್ ಎಕ್ಸಾಂಪಲ್ ಯಾವುದು, ಫೆರಸ್ ಸಲ್ಫೇಟ್ ಡಿಕಂಪೋಸಿಡ್ ಇಂಟು ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್. ಇಲ್ಲಿ ನಿಮಗೆ ಕಲರ್ ಚೇಂಜು ಆಗುತ್ತೆ, ಸ್ಮೆಲ್ಲು ಕೂಡ ಬರುತ್ತೆ. ಓಕೆ, ಅದೇ ಥರ ಇದು ನೋಡಿ ಡಿಕಂಪೋಸಿಷನ್. ಯಾಕೆ ಹೇಳಿ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದ್ದಿತ್ತು, ಏನಾಗಿ ಕನ್ವರ್ಟ್ ಆಯಿತು, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದು ಯಾವ್ದು ಹೇಳಿ, ಲೈಮ್ ಸ್ಟೋನ್. ಏನಾಗಿ ಕನ್ವರ್ಟ್ ಆಯಿತು, ಕ್ವಿಕ್ ಲೈಮ್. ಲೈಮ್ ಸ್ಟೋನ್ ಕ್ವಿಕ್ ಲೈಮ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದು ಕೂಡ. ಇದನ್ನು ಏನಂತ ಕರೀತಾರೆ ಕೇಳಿದ್ರೆ, ಡಿಕಂಪೋಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ರೈಟ್ ದ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಕೇಳ್ಬೋದು. ವಾಟ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್, ರೈಟ್ ದ ಎಕ್ಸಾಂಪಲ್. ಪರ್ಟಿಕ್ಯುಲರ್ಲಿ ಇದನ್ನೇ ಕೇಳಿದರೆ ಇದನ್ನೇ ಬರಿಬೇಕು. ಓಕೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ ಸ್ಟೂಡೆಂಟ್ಸ್, ಅದನ್ನು ಏನಂತ ಕರೀತಾರೆ, ಲೈಮ್ ಸ್ಟೋನ್. ಅದನ್ನು ಹೀಟ್ ಮಾಡಿದಾಗ ಏನು ಕೊಡುತ್ತೆ ನಿಮಗೆ, ಕ್ವಿಕ್ ಲೈಮ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ಅಲ್ಲ, ಕ್ವಿಕ್ ಲೈಮ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ದಿಸ್ ಈಸ್ ಆಲ್ಸೋ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್. 1 ರಿಯಾಕ್ಟೆಂಟ್ ಇದ್ದಿತ್ತು, ಮೋರ್ ದೆನ್ 1 ಪ್ರಾಡಕ್ಟ್ ಆಗಿ ಫಾರ್ಮ್ ಆಗಿದೆ. ಒಂದಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಇದ್ದರೆ ಇಟ್ ಈಸ್ ಅ ಡಿಕಂಪೋಸಿಷನ್. ಆಯಿತಾ? ಇನ್ನೊಂದು ಡಿಕಂಪೋಸಿಷನ್ ಆಫ್ ಲೆಡ್ ನೈಟ್ರೇಟ್. ಇದು ಲೆಡ್ ಅಂದರೆ PB ಸ್ಟೂಡೆಂಟ್. ನಿಮ್ಗೆ ಈಗಲೂ ಲೆಡ್ ಕೇಳಿದರೆ ನೀವು ಎಲ್ಲ ಅಂತ ಬರ್ದ್ರಿ. ಆಯಿತಾ? ಹಾಗೆಲ್ಲ ಬರೀಲಿಕ್ಕೆ ಹೋಗಬೇಡಿ. ಲೆಡ್ PB ನೈಟ್ರೇಟ್. ಲೆಡ್ ನೈಟ್ರೇಟನ್ನು ಹೀಟ್ ಮಾಡ್ತೀರಾ, ಲೆಡ್ ಆಕ್ಸೈಡ್ ಆಗಿ, ನೈಟ್ರೋಜನ್ ಡೈಆಕ್ಸೈಡ್ ಆಗಿ, ಮತ್ತು ಆಕ್ಸಿಜನ್, ಇವು 3 ಸಿಗುತ್ತೆ ಸ್ಟೂಡೆಂಟ್ಸ್. ಏನೆಲ್ಲ ಸಿಗುತ್ತೆ ನಿಮಗೆ, ನೈಟ್ರೋಜನ್, ಲೆಡ್, ನೈಟ್ರೇಟ್. ಒಂದೇ ರಿಯಾಕ್ಟೆಂಟ್ ಇರೋದಲ್ವಾ. ಪ್ರಾಡಕ್ಟ್ ಎಷ್ಟಿದೆ ನೋಡಿ, 1 ರಿಯಾಕ್ಟೆಂಟ್ ಇದೆ, ಪ್ರಾಡಕ್ಟ್ ಮೋರ್ ದ್ಯಾನ್ 1 ಪ್ರಾಡಕ್ಟ್ ಇದೆ. ಲೆಡ್ ಆಕ್ಸೈಡ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಆಕ್ಸಿಜನ್ ಇದೆ, ಮೋರ್ ದ್ಯಾನ್ 1 ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಇದನ್ನು ಕೂಡ ಏನಂತ ಕರೀತಾರೆ, ಡಿಕಂಪೋಸಿಷನ್ ರಿಯಾಕ್ಷನ್. ಏನು ಮಾಡ್ತಾ ಇದ್ದಾರೆ, ಲೆಡ್ ನೈಟ್ರೇಟನ್ನು ಹೀಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಸಿಗ್ತಾ ಇದೆ, ಲೆಡ್ ಆಕ್ಸೈಡ್ PbO, ನೈಟ್ರೋಜನ್ ಡೈಆಕ್ಸೈಡ್,
ಆಕ್ಸಿಜನ್ ಸಿಗ್ತಾ ಇದೆ, ಇದು ಕೂಡ ಡಿಕಂಪೋಸಿಷನ್ಗೆ ಎಕ್ಸಾಂಪಲ್. ಇನ್ನು ಸಿಲ್ವರ್ ಕ್ಲೋರೈಡನ್ನು ತೊಗೊಳ್ಬೋದು ಸ್ಟೂಡೆಂಟ್ಸ್ ಡಿಕಂಪೋಸಿಷನ್ಗೆ. ಸಿಲ್ವರ್ ಕ್ಲೋರೈಡ್ ಹೀಟ್ ಮಾಡ್ತೀರಾ, ಹೀಟ್ ಅಂದರೆ ಏನಿಲ್ಲಿ ಸನ್ಲೈಟ್ ತಗೊಳ್ತಾ ಇದ್ದಾರೆ, ಏನಾಗಿ ಡಿಕಂಪೋಸ್ ಆಗುತ್ತೆ, ಸಿಲ್ವರ್ ಪ್ಲಸ್ ಕ್ಲೋರೈಡ್. ಸಿಲ್ವರ್ ಇರೋದೇ ಇಲ್ಲಿ 2 ಎಲಿಮೆಂಟ್ಗಳು, 2 ಸಬ್ಸ್ಟೆನ್ಸ್, ಒಂದು ಸಿಲ್ವರ್ ಇನ್ನೊಂದು ಕ್ಲೋರೈಡ್. ಅದು ಡಿಕಂಪೋಸ್ ಆದರೆ ಒಂದು ಸಿಲ್ವರ್ ಸಿಗುತ್ತೆ, ಇನ್ನೊಂದು ಕ್ಲೋರೈಡ್ ಸಿಗುತ್ತೆ. ಯಾವುದರಲ್ಲಿ? ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸನ್ಲೈಟ್ ಅಂದರೆ ಏನು, ಹೀಟ್ ಮಾಡ್ತಾ ಇದ್ದಾರಲ್ಲ, ಸಿಲ್ವರ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಡಿಕಂಪೋಸಸ್ ಟು ಫಾರ್ಮ್ ಸಿಲ್ವರ್ ಪ್ಲಸ್ ಕ್ಲೋರೈಡ್ ಅಲ್ವಾ. ಇದನ್ನು ನೀವು ಸಿಲ್ವರ್ ಬ್ರೋಮೈಡಿಗೂ ಬರಿಬೋದು. ಇಲ್ಲಿ ನೋಡಿ, ಸಿಲ್ವರ್ ಬ್ರೋಮೈಡ್ ಕೊಟ್ಟಿದ್ದಾರೆ, ಸೇಮ್ ಸಿಲ್ವರ್ ಬ್ರೋಮೈಡ್ ಇದೆ ಇಲ್ಲಿ, ಸಿಲ್ವರ್ ಬ್ರೋಮೈಡ್. ಸನ್ಲೈಟ್ ಅಂದರೆ ಏನು, ಹೀಟ್ ಅಲ್ವಾ, ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ ವಿಚ್ ಗಿವ್ಸ್ ಸಿಲ್ವರ್ ಪ್ಲಸ್ ಬ್ರೋಮಿನ್. ಕರೆಕ್ಟ್, ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡಲಿ ನಿಮ್ಗೆ ಗೊತ್ತಿದೆ. ಸೊ ಇದೆಲ್ಲದೂ ಕೂಡ ಎಕ್ಸಾಂಪಲ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, ಇದ್ರ ಮಧ್ಯೆ ಇಲ್ಲೊಂದು ನನಗೆ ಡಿಕಂಪೋಸಿಷನ್, ಥರ್ಮಲ್ ಡಿಕಂಪೋಸಿಷನ್ ಬಗ್ಗೆ ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ. ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಎಂತ ಗೊತ್ತುಂಟಾ? ವೆನ್ ಅ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಆನ್ ಬೈ ಹೀಟಿಂಗ್. ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಥರ್ಮಲ್ ಡಿಕಂಪೋಸಿಷನ್, ಗಿವ್ ಎಕ್ಸಾಂಪಲ್. ಥರ್ಮಲ್ ಡಿಕಂಪೋಸಿಷನ್ಗೆ ಎಕ್ಸಾಂಪಲ್ ಇದು ಎಲ್ಲದನ್ನು ಕೊಡಿ. ಇದು ಎಲ್ಲದು ಥರ್ಮಲ್ ಡಿಕಂಪೋಸಿಷನ್ ಅಲ್ಲ. ಯಾಕೆ ಹೇಳಿ? ವೆನ್ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಬೈ ಹೀಟಿಂಗ್. ಇಲ್ಲೆಲ್ಲ ಏನು ಮಾಡ್ತಾ ಇರೋದು, ಡಿಕಂಪೋಸಿಷನ್ ಆಗ್ತಾ ಇರೋದೇ ಬಿಕಾಸ್ ಆಫ್ ಹೀಟ್. ಇದೇ ಡಿಕಂಪೋಸಿಷನ್ಗೂ ಅದೇ ಎಕ್ಸಾಂಪಲ್, ಥರ್ಮಲ್ ಡಿಕಂಪೋಸಿಷನ್ಗೂ ಅದೇ ಎಕ್ಸಾಂಪಲ್. ಯಾಕೆ ಹೇಳಿ? ಥರ್ಮಲ್ ಅಂದರೆ ಥರ್ಮಲ್, ನಾನು ಮೊದಲು ಹೇಳಿದ್ದೇನೆ, ಥರ್ಮಲ್ ಅಂತ ವರ್ಡ್ ಬಂತ ಅಲ್ಲಿ ಹೀಟ್ ಇರಲೇಬೇಕು. ಥರ್ಮಲ್ ಅಂತ ವರ್ಡ್ ಬಂದರೆ ಹೀಟ್. ಡಿಕಂಪೋಸಿಷನ್ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ ಹೀಟಿಂಗ್. ನಿಮ್ಮ ಡಿಕಂಪೋಸಿಷನ್ ರಿಯಾಕ್ಷನ್ ಕೇಳಿದ್ರು ಇದೇ ಎಕ್ಸಾಂಪಲ್ ಕೊಡಿನಿ, ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಇದೇ ಎಕ್ಸಾಂಪಲ್ ಕೊಡಿ, ಅಥವಾ ಪರ್ಟಿಕ್ಯುಲರ್ಲಿ ಕೇಳಿದರೆ ಅದನ್ನೇ ಬರೀಬೇಕು ಸ್ಟೂಡೆಂಟ್ಸ್ ನೀವು. ವಾಟ್ ಈಸ್ ಡಿಕಂಪೋಸಿಷನ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ಬೈ ಗಿವಿಂಗ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ ಥರ್ಮಲ್ ಡಿಕಂಪೋಸಿಷನ್ ಫಾರ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕೇಳಿದ್ರೆ ಇದನ್ನೇ ಬರೀಬೇಕು, ಆಯಿತಾ. ಫೆರಸ್ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಲೈಮ್ ಸ್ಟೋನನ್ನು ಕ್ವಿಕ್ ಲೈಮ್ ಆಗಿ ಕನ್ವರ್ಟ್ ಮಾಡೋದು. ಮತ್ತು ಸಿಲ್ವರ್ ಕ್ಲೋರೈಡ್, ಅದೇನಾಗುತ್ತೆ, ಸಿಲ್ವರ್ ಮತ್ತು ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಿಲ್ವರ್ ಬ್ರೋಮೈಡ್, ಅದು ಕೂಡ ಎಕ್ಸಾಂಪಲ್. ಅರ್ಥ ಆಯ್ತಾ? ಇದಿಷ್ಟು ಇಂಪಾರ್ಟೆಂಟ್ ಸ್ಟೂಡೆಂಟ್. ಓಕೆ, ಇದನ್ನು ಫೋಟೋಲಿಸಿಸ್ ಅಂತೇಳಿ ಕರೀತಾರೆ. ಈ ಸಿಲ್ವರ್ ಕ್ಲೋರೈಡ್ ಮತ್ತು ಸಿಲ್ವರ್ ಬ್ರೋಮೈಡ್ ಇದನ್ನು ಫೋಟೋಲಿಸಿಸ್ ಅಂತ ಕರೀತಾರೆ. ವೈ ಸಿಲ್ವರ್ ಕ್ಲೋರೈಡ್ ಟೆಸ್ಟ್ ಅಥವಾ ಸಿಲ್ವರ್ ಬ್ರೋಮೈಡ್ ಟೆಸ್ಟ್ ಇಸ್ ನೋನ್ ಆಸ್ ಫೋಟೋಲಿಸಿಸ್. ಫೋಟೋ ಅಂದರೆ ಏನು ಹೇಳಿ? ಲೈಟ್. ಇಲ್ಲಿ ಯಾವ ಲೈಟ್ ಇದೆ? ಸನ್ಲೈಟ್. ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮಾಡ್ತಾ ಇರೋದಲ್ವಾ, ಹೀಟ್ ಆಫ್ ಸನ್ಲೈಟ್ ಅಲ್ವಾ, ಅದಕ್ಕೆ ಇದನ್ನು ಫೋಟೋಲಿಸಿಸ್ ಅಂತ ಕರೀತಾರೆ. ಕ್ವಶನ್ ಕೇಳ್ಬೋದು, ವೈ ಸಿಲ್ವರ್ ಬ್ರೋಮೈಡ್ ಟೆಸ್ಟ್ ಇಸ್ ನೋನ್ ಆಸ್ ಅ ಫೋಟೋಲಿಸಿಸ್ ಆರ್ ಸಿಲ್ವರ್ ಕ್ಲೋರೈಡ್ ಟೆಸ್ಟ್ ಇಸ್ ನೋನ್ ಆಸ್ ಫೋಟೋಲಿಸಿಸ್ ಬಿಕಾಸ್ ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ಬರೆದು ಬೇಕಾದರೆ ಇದನ್ನು ಬರೀನಿ, ಮೋರ್ ಇದು ಸಿಗುತ್ತೆ ಅವ್ರಿಗೆ ಕ್ಲಾರಿಟಿ. ಕರೆಕ್ಟಾ? ಫೋಟೋ ಮೀನ್ಸ್ ಲೈಟ್, ಫೋಟೋಲಿಸಿಸ್. ಲಿಸಿಸ್ ಅಂದರೆ ಎಂತ? ಬ್ರೇಕ್ ಡೌನ್ ಆಗ್ತಾ ಇದೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸಿಲ್ವರ್ ಬ್ರೋಮೈಡ್ ಅನ್ನೋದು ಬ್ರೇಕ್ ಆಗ್ತಾ ಇದೆ, ಸೊ ಫೋಟೋಲಿಸಿಸ್ ಅಷ್ಟೇ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಸಿಲ್ವರ್ ಬ್ರೋಮೈಡಲ್ಲೂ ಕೂಡ ಇದನ್ನೇ ಕರೀತಾರೆ. ಈ ರಿಯಾಕ್ಷನನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು? ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ದ ಅಬೋವ್ ರಿಯಾಕ್ಷನ್ಸ್ ಆರ್ ಯೂಸ್ಡ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಕ್ವಶನ್ ಕೇಳ್ತಾರೆ, ಯಾವುದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ ಕೇಳಿದರೆ ಸಿಲ್ವರ್ ಬ್ರೋಮೈಡ್ ರಿಯಾಕ್ಷನ್ ಇದನ್ನು ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ ಇದು? ಸೊ ಇಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನಂತ ಇಲ್ಲಿ ಕೊಟ್ಟಿದ್ದಾರೆ. ಏನಾಗುತ್ತೆ ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ? ಎನರ್ಜಿ ಅನ್ನೋದು ಅಬ್ಸಾರ್ಬ್ ಆಗುತ್ತೆ. ಎನರ್ಜಿ ಅಬ್ಸಾರ್ಬ್ ಆದರೆ ಎಂಡೋಥರ್ಮಿಕ್, ಹೀಟ್ ಲಿಬರೇಟ್ ಆದರೆ, ಹೀಟ್ ಪ್ರೊಡ್ಯೂಸ್ ಆದರೆ ಅದನ್ನು ಎಕ್ಸೋಥರ್ಮಿಕ್. ಅದನ್ನು ಇಲ್ಲೂ ಕೊಟ್ಟಿದ್ದಾರೆ, ನಾನು ಮೊದಲು ಹೇಳಿದ್ದೇನೆ ಇದನ್ನು. ಸೊ ಎಂಡೋಥರ್ಮಿಕ್ ಅಂದರೆ ಎನರ್ಜಿ ಅಬ್ಸಾರ್ಬ್ಡ್, ದ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್. ಎಂಡೋಥರ್ಮಿಕ್ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಈಸ್ ಲಿಬರೇಟೆಡ್ ಅಥವಾ ಹೀಟ್ ಈಸ್ ಲಿಬರೇಟೆಡ್, ಹೀಟ್ ಈಸ್ ಪ್ರೊಡ್ಯೂಸ್ಡ್, ಎಕ್ಸೋಥರ್ಮಿಕ್. ಆಯ್ತಲ್ಲ? ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಎಕ್ಸೋಥರ್ಮಿಕ್ ಅಂದರೆ ಏನಂತ ಗೊತ್ತಾಯಿತು, ಅದಕ್ಕೆ ನೀವು ರಿಯಾಕ್ಷನ್ ಕೊಡ್ಬೋದು. ಎಂಡೋಥರ್ಮಿಕ್ ಏನಂದರೆ ಏನಂತ ಗೊತ್ತಾಯಿತು, ಅದಕ್ಕೂ ಕೂಡ ನೀವು ರಿಯಾಕ್ಷನ್ ಎಕ್ಸಾಂಪಲ್ ಕೊಡ್ಬೋದು. ಡಿಕಂಪೋಸಿಷನ್ ರಿಯಾಕ್ಷನ್ ಅಂದರೆ ಏನಂತ ಗೊತ್ತಾಯಿತು, ಮತ್ತು ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನಂತ ಗೊತ್ತಾಯಿತು, ಅಥವಾ ಪರ್ಟಿಕ್ಯುಲರ್ಲಿ ಯಾವ್ದು ಕೇಳಿದ್ರು ನೀವು ಬರಿಬೋದು. ಆಯಿತಾ? ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಏನು ತುಂಬ ವಿಷಯಗಳನ್ನು ನೀವು ಈ ಚಾಪ್ಟರಲ್ಲಿ ಕಲ್ತಿದ್ದೀರಾ. ಆಯಿತಾ? ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮತ್ತು ಡಬಲ್ ಡಿಸ್ಪ್ಲೇಸ್ಮೆಂಟನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ಟೂಡೆಂಟ್ಸ್. ಅದಾದಮೇಲೆ ಆಕ್ಸಿಡೇಷನ್, ರಿಡಕ್ಷನ್, ಕೊರೋಷನ್ ಮತ್ತು ರ್ಯಾನ್ಸಿಡಿಟಿ. ನಾನು ಆಕ್ಸಿಡೇಷನ್ ರಿಡಕ್ಷನ್ ಮತ್ತು ಕೊರೋಷನ್ ರ್ಯಾನ್ಸಿಡಿಟಿಗೆ ಒಂದು ವೀಡಿಯೋ ಮಾಡ್ತೇನೆ. ಅದಾದಮೇಲೆ ಡಿಸ್ಪ್ಲೇಸ್ಮೆಂಟ್ ಮತ್ತು ಡಬಲ್ ಡಿಸ್ಪ್ಲೇಸ್ಮೆಂಟಿಗೆ ಒಂದು ವೀಡಿಯೋ. ಇನ್ ಕೇಸ್ ಆದರೆ ಎಲ್ಲದನ್ನು ಒಟ್ಟಿಗೆ ಮಾಡಿ ಬಿಡ್ತೇನೆ. ಆಯಿತಾ? ಯಾಕಂದರೆ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ನಾನು ಲೆಂತ್ ಇಡೋದಿಲ್ಲ ಸ್ಟೂಡೆಂಟ್ಸ್. ಆಯಿತಾ? ಇದು ಹೋಪ್ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಸ್ಟೂಡೆಂಟ್ಸ್. ಆಯಿತಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದಾರೆ. ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ನನಗೆ ಮೆಸೇಜ್ ಹಾಕಿ ಸೈನ್ಸಲ್ಲಿ. ಅದಾದ ನಂತರ ನಾನು ಯಾವ್ಯಾವ ಇದನ್ನು ಹೇಗೆ ಓದಬೇಕು ಸ್ಟೂಡೆಂಟ್ಸ್, ಇದು ಬಿಟ್ಟು ಟೆಕ್ಸ್ಟ್ ಬುಕ್ಕಿಂದ ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ ಕ್ವಶನಲ್ಲಿ. ಬಟ್ ನಿಮಗೆ ಯಾವ ಟಾಪಿಕಿಂದ ಕೇಳಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನೀವು ಈ ಟಾಪಿಕನ್ನು ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು ಅಷ್ಟೇ. ಅರ್ಥ ಆಯ್ತಾ? ರಿಪೀಟೆಡ್ ರಿವಿಷನ್ ಅಷ್ಟೇ. ನಾನು ಒಂದು ವೀಡಿಯೋವನ್ನು ನೋಡಿದ ಮೇಲೆ ಮತ್ತೆ ನೀವು ರಿವಿಷನ್ಸನ್ನು ಮಾಡಿ ಪುನಃ. ಆಯಿತಾ? ಸರಿ ಸ್ಟೂಡೆಂಟ್ಸ್, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಎಂಟಿಕ್ಲಾ ಕೋಚಿಂಗ್ ಅಕಾಡೆಮಿಯಿಂದ ಮತ್ತೆ ಸಿಗ್ತೇನೆ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಅ ಗ್ರೇಟ್ ಡೇ.